2 ಅಂತ 8 ದಿನಾನೇ ಕಳೆದು ಹೋಯಿತು. ಆದರೂ ಕೂಡ ಇಂಡಿಗೋ ಫ್ಲೈಟ್ಗಳ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಇವತ್ತು ಒಂದೇ ದಿನ 121 ಫ್ಲೈಟ್ಗಳು ನಿಂತಲ್ಲೇ ನಿಂತಿದ್ವು. ಇದರ ಜೊತೆಗೆ ಕೇಂದ್ರ ತಂಡ ಏರ್ಪೋರ್ಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನೊಂದೆಡೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ 5 ಸ್ಟಾರ್ ಹೋಟೆಲ್ಗಳು ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಿವೆ. ಇವಾಗ ನೋಡಿ, ಇಂಡಿಗೋ ಫ್ಲೈಟ್ ಸಮಸ್ಯೆ ಆಗಿರೋದ್ರಿಂದ ಕಸ್ಟಮರ್ಗೂ ಸಮಸ್ಯೆ ಆಗಿದೆ, ನಮ್ಮ ವಾಹನ ಚಾಲಕರಿಗೂ ಕೂಡ ಸಮಸ್ಯೆ ಆಗಿದೆ. ದಿನಗಳು ಉರುಳಿದ್ರೂ ಸಮಸ್ಯೆ ಬಗೆಹರಿತಿಲ್ಲ. ವಿಮಾನ ಏರಲು ಬಂದವರ ಪರದಾಟ ನಿಲ್ತಿಲ್ಲ. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 8ನೇ ದಿನ ಕೂಡ ಇಂಡಿಗೋ ಸಂಕಷ್ಟ ಮುಂದುವರೆದಿತ್ತು. ಇಂಡಿಗೋದ ಇದೇ ಸಮಸ್ಯೆ 10 ಸೈಡ್ ಎಫೆಕ್ಟ್ ತಂದಿಟ್ಟಿದೆ. ಏರ್ಪೋರ್ಟ್ನಲ್ಲಿ ಮುಂದುವರಿದ ಇಂಡಿಗೋ ಸಂಕಷ್ಟ. 8ನೇ ದಿನವೂ 121 ವಿಮಾನಗಳ ಹಾರಾಟ ಕ್ಯಾನ್ಸಲ್. ಕೇಂದ್ರದ ಕಠಿಣ ನಿಯಮಗಳಿಂದ ಸಂಕಷ್ಟದ ಸುಳಿಯಲ್ಲಿರೋ ಇಂಡಿಗೋ ಏರ್ಲೈನ್ಸ್ ಬಹುತೇಕ ತನ್ನ ಹಾರಾಟವನ್ನೇ ನಿಲ್ಲಿಸಿದೆ. ಸಮಸ್ಯೆ ಶುರುವಾಗಿ 1 ವಾರವೇ ಉರುಳಿದ್ರೂ ಪರಿಹಾರ ಸಿಕ್ಕಿಲ್ಲ. ಟರ್ಮಿನಲ್ 1ರಲ್ಲಿ ಬೆಳಗ್ಗೆಯಿಂದಲೇ ಪ್ರಯಾಣಿಕರ ಪರದಾಟ ಕಂಡಿತು. 8ನೇ ದಿನವಾದ ಇಂದು ಬರೋಬ್ಬರಿ 121 ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿತ್ತು. ಇಂದು 121 ವಿಮಾನಗಳ ಹಾರಾಟ ರದ್ದಾಗಿತ್ತು. ನಿರ್ಗಮಿಸಬೇಕಿದ್ದ 63 ವಿಮಾನ ಸೇವೆ ಇಂದು ಬಂದ್ ಆಗಿತ್ತು. ಬೆಂಗಳೂರಿಗೆ ಆಗಮಿಸಬೇಕಿದ್ದ 58 ವಿಮಾನಗಳ ಹಾರಾಟ ಕೂಡ ಕ್ಯಾನ್ಸಲ್ ಆಗಿತ್ತು. ದೇಶಾದ್ಯಂತ ಇಂದು 400 ಫ್ಲೈಟ್ಗಳ ಹಾರಾಟಕ್ಕೆ ಬ್ರೇಕ್ ಬಿದ್ದಿತ್ತು. ಹೀಗೆ 9 ದಿನಗಳಲ್ಲಿ 5,000 ಟ್ರಿಪ್ ಕ್ಯಾನ್ಸಲ್ ಆಗಿದೆ. ಇನ್ನು ರದ್ದಾದ ಬಗ್ಗೆ ಮೊದಲೇ ಪ್ರಯಾಣಿಕರಿಗೆ ಮಾಹಿತಿ ನೀಡಲಾಗಿತ್ತು. ಏರ್ಪೋರ್ಟ್ಗೆ ಬಾರದಂತೆ ಸಂದೇಶ ರವಾನಿಸಲಾಗಿತ್ತು. ಹೀಗಾಗಿ ನಿಲ್ದಾಣಕ್ಕೆ ಬಂದು ನರಕ ದರ್ಶನ ಅನುಭವಿಸೋ ತಪ್ಪಿತು. ಏರ್ಪೋರ್ಟ್ಗೆ ಕೇಂದ್ರದ ಅಧಿಕಾರಿಗಳ ಭೇಟಿ. ಬೆಂಗಳೂರಿನ ಕೆಐಎಬಿಯಲ್ಲಿ ಪರದಾಟ 8ನೇ ದಿನಕ್ಕೆ ಕಾಲಿಡ್ತಿದ್ದಂತೆ ಇಂದು ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ಭೇಟಿ ನೀಡಿದರು. ಏರ್ಪೋರ್ಟ್ನಲ್ಲಿ ಕೈಗೊಂಡ ಕ್ರಮ, ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿದರು. ಲಗೇಜ್ ಸೇರಿದಂತೆ ಎಲ್ಲಾ ಸಮಸ್ಯೆಗಳು ಹಂತ ಹಂತವಾಗಿ ಸರಿ ಹೋಗ್ತಿವೆ ಅಂತ ವಿಮಾನಯಾನ ಸಚಿವಾಲಯದ ನಿರ್ದೇಶಕರು ಹೇಳಿದರು. We have been briefed of this issue, and we are checking that part also. I have been told a large number of the luggage have already moved. I have taken stock of the luggage that are lying inside. Most of the luggage are sectored and sorted so that they reach their eventual destination. A lot of luggage has come from other destination to Bangalore for its onward journey to respective passengers. I have spoken with the Indigo team also. They have been interacting with passengers. ಇಂಡಿಗೋ ಸಂಕಷ್ಟದ ವಿರುದ್ಧ ಪ್ರತಿಭಟನೆ ನಡೆಸಲು ವಾಟಾಳ್ ನಾಗರಾಜ್ ಹೊರಟಿದ್ರು. ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ಹೊರಟಿದ್ದ ವಾಟಾಳ್ರನ್ನ ಬಾಗಲೂರು ಸಮೀಪವೇ ಪೊಲೀಸರು ವಶಕ್ಕೆ ಪಡೆದರು. ವಿಮಾನಗಳು ಕ್ಯಾನ್ಸಲ್, ಹೋಟೆಲ್ ರೇಟ್ ಹೈಕ್. ವಿಮಾನ ಹಾರಾಟ ಕ್ಯಾನ್ಸಲ್ ಆಗ್ತಿದ್ದಂತೆ ಪ್ರವಾಸಿಗರು ಹೋಟೆಲ್ನಲ್ಲಿ ಉಳ್ಕೊಳ್ಳೋದು ಅನಿವಾರ್ಯವಾಗಿದೆ. 60% 70% ದರ ಏರಿಕೆಯಾಗಿದೆ. ಸಾಮಾನ್ಯ ದಿನಗಳಲ್ಲಿ 10 ರಿಂದ 15 ಸಾವಿರ ದರ ಇದ್ದಿದ್ದು ಸದ್ಯ 40 ರಿಂದ 50 ಸಾವಿರಕ್ಕೆ ಏರಿಕೆಯಾಗಿದೆ. ಬೇಡಿಕೆ ಹೆಚ್ಚಾದಾಗ ದರವೂ ಹೆಚ್ಚಾಗೋದು ಸಾಮಾನ್ಯ ಅಂತಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ಖಂಡಿತ ಅದು ಕ್ರಿಕೆಟ್ ಮ್ಯಾಚ್ ನಡೆಯುವಾಗ, ಸೀಸನಲ್ಲು, ನ್ಯೂ ಇಯರ್ಸ್ ಮಾಡುವಾಗ ಅವರ ಟ್ಯಾಗ್ ರೇಟ್ ಇರುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಆದ ಇನ್ಕ್ರೀಸ್ ರೇಟ್ ಆಗೇ ಆಗುತ್ತದೆ. ಅದು ಪರ್ಸೆಂಟೇಜ್ ಆಫ್ ಬುಕ್ಕಿಂಗ್ ಮೇಲೆ ಹೋಗ್ತಾ ಇರೋ ಕಾರಣ ಆ ಒಂದು ಸ್ಮಾಲ್ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಅದು ವಿಶೇಷವಾಗಿ ಏರ್ಪೋರ್ಟ್ನ ಹತ್ತಿರ ಇರುವಂಥ ಸ್ಟಾರ್ ಹೋಟೆಲಲ್ಲಿ ದ್ವಿಗುಣವಾಗಿರ್ಬೋದು ಬೆಲೆ. ಇನ್ನು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರೋದು ಕ್ಯಾಬ್ ಚಾಲಕರಿಗೆ ಹೊಡೆತ ಕೊಟ್ಟಿದೆ. ನಿತ್ಯ ಏರ್ಪೋರ್ಟ್ಗೆ ಕನಿಷ್ಠ 6-7 ಟ್ರಿಪ್ ಮಾಡ್ತಿದ್ದ ಕ್ಯಾಬ್ ಚಾಲಕರು ಇದೀಗ ದಿನಕ್ಕೊಂದು ಟ್ರಿಪ್ ಮಾಡಿದ್ರೆ ದೊಡ್ಡದು ಅನ್ನುವಂತಾಗಿದೆ. ದಿನಕ್ಕೆ 24 ಅವರ್ಸಲ್ಲಿ 3 ರಿಂದ 4 ಟ್ರಿಪ್ ಮಾಡ್ತಾ ಇದ್ವಿ. ಮತ್ತು ಭಾನುವಾರ ಶುಕ್ರವಾರ ಬಂದಾಗ ಒಂದು 5 ಟ್ರಿಪ್ ಆಗ್ತಾಯಿತ್ತು.
ಇವಾಗ ನೋಡಿ ಇಂಡಿಗೋ ಫ್ಲೈಟ್ ಸಮಸ್ಯೆ ಆಗಿರೋದ್ರಿಂದ ಕಸ್ಟಮರ್ಗೂ ಸಮಸ್ಯೆ ಆಗಿದೆ, ನಮ್ಮ ವಾಹನ ಚಾಲಕರಿಗೂ ಕೂಡ ಸಮಸ್ಯೆ ಆಗಿದೆ. ಯಾಕೆಂದರೆ ಪ್ರತಿದಿನ 4 ರಿಂದ 5 ಟ್ರಿಪ್ ಮಾಡಬೇಕಾದ್ರೆ ನಮಗೆ ಯಾವುದೇ ರೀತಿ EMIಗೆ ಆಗಲಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಇವಾಗ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಮತ್ತು EMI ಕಟ್ಟೋಕ್ಕಾಗ್ತಾ ಇಲ್ಲ, ಸುಮಾರು ಸಮಸ್ಯೆಗಳಾಗಿದೆ. 8 ದಿನಗಳೇ ಉರುಳಿದ್ರೂ ಇಂಡಿಗೋ ಸಂಕಷ್ಟ ತಪ್ತಿಲ್ಲ. ವಿಮಾನಗಳ ಹಾರಾಟ ಸಹಜ ಸ್ಥಿತಿಗೆ ಬರ್ತಿಲ್ಲ. ಇದರಿಂದ ಹೋಟೆಲ್ನವರಿಗೆ ಜಾಕ್ ಪಾಟ್ ಹೊಡೆದ್ರೆ ಕ್ಯಾಬ್ ಚಾಲಕರಿಗೆ ಹೊಡೆತ ಬಿದ್ದಿದೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.